ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್, ಬಿಜೆಪಿಯ ರೆಬಲ್ ಶಾಸಕ, ಬಿಎಸ್ವೈ ಫ್ಯಾಮಿಲಿಯ ಕಟ್ಟ ವಿರೋಧಿ, ವಕ್ಫ್ ವಿರುದ್ಧ ಹೋರಾಡುತ್ತಾ ರಾಜ್ಯದಲ್ಲಿ ಸಖತ್ ಸದ್ದು ಮಾಡ್ತಿರುವ ಬಿಜೆಪಿಯ ಶಾಸಕ ಅಂದ್ರೆ ಅದು ಯತ್ನಾಳ್. ವಿಭಿನ್ನ ಮಾತಿನ ಶೈಲಿ, ಕಾಲೆಳೆತ, ಪಂಚಿಂಗ್ ಹೇಳಿಕೆ, ದಿಟ್ಟ ಮಾತು, ಹಿಂದೂ ಪರವಾದ ನಿಲುವುಗಳ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಗಮನ ಸೆಳೆಯುತ್ತಾರೆ. ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜಕೀಯಕ್ಕೆ ಹೇಗೆ ಬಂದ್ರು, ಹೇಗೆ ತನ್ನ ಸ್ಥಾನವನ್ನ ಗಟ್ಟಿ ಮಾಡಿಕೊಂಡ್ರು, ಹಿಂದೂಗಳ ಪರವಾಗಿ ಹೋರಾಟಕ್ಕೆ ಎಲ್ಲಿಂದ ಶಕ್ತಿ ಬಂತು ಅನ್ನೋದರ ಜೊತೆ ಅವರ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನೋಡೋಣ. ನಾನು ಶಿವರಾಜ್ ಬಾಣಂಕಿ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಶಾಸಕ, ಸಂಸದ, ಕೇಂದ್ರದ ಸಚಿವರಾಗಿ ಕಾರ್ಯನಿರ್ವಹಿಸಿ 3 ದಶಕಗಳ ಕರ್ನಾಟಕ ರಾಜಕಾರಣದಲ್ಲಿ ಗಮನ ಸೆಳೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಅವರಿಗೆ ಅವರ ಮಾತು ಎಷ್ಟು ಪ್ಲಸ್ ಆಗಿದೆಯೋ ಅಷ್ಟೇ ಮೈನಸ್ ಕೂಡ ಆಗಿದೆ. ತನ್ನ ನೇರ ನುಡಿಯಿಂದ ಅವರ ಪರ್ಸನಲ್ ಇಮೇಜ್ ಹೆಚ್ಚಾಯಿತು ಅನ್ನೋದು ಬಿಟ್ರೆ ಪಕ್ಷದಲ್ಲಿ ಹೇಳಿಕೊಳ್ಳುವಂತ ಸ್ಥಾನ ಅವರಿಗೆ ಸಿಕ್ಕಿಲ್ಲ. ಹೀಗಾಗಿ ಯತ್ನಾಳ್ ತಮ್ಮ ನೇರ ಮಾತಿನಿಂದಲೇ ಹಿನ್ನಡೆ ಅನುಭವಿಸಿದವರು. ಮೊದಲಿಗೆ ಅವರ ಒಂದು ಕಿರು ಪರಿಚಯನ್ನ ಮಾಡ್ತೀನಿ, ಆಮೇಲೆ ಅವರ ರಾಜಕೀಯ ಜೀವನದ ಬಗ್ಗೆ ನೋಡ್ತಾ ಹೋಗೋಣ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರ ತಾಲೂಕಿನ ಐನಾಪುರದಲ್ಲಿ ಜನಿಸಿದ್ರು. 13-12-1963 ಅವರ ಜನ್ಮ ದಿನಾಂಕ. ಅವರ ತಂದೆ ರಾಮನಗೌಡ ಬಾ ಪಾಟೀಲ್ ಅವರು ಮೂಲತಃ ಕೃಷಿಕರಾಗಿದ್ರು. ಯತ್ನಾಳ್ ಅವರು ಶ್ರೀಮತಿ ಶೈಲಜಾ ಬಸನಗೌಡ ಪಾಟೀಲ್ ಅವರನ್ನ ಮದುವೆಯಾಗಿದ್ದಾರೆ. ಈ ದಂಪತಿಗಳಿಗೆ 2 ಮಕ್ಕಳಿದ್ದಾರೆ. ಬಿಕಾಂ ಪದವಿ ಪಡೆದಿರುವ ಯತ್ನಾಳ್ ಅವರ ಮೂಲ ಉದ್ಯೋಗ ವ್ಯವಸಾಯ. ಅವರು ಪ್ರಬಲ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು. ತಮ್ಮ ವಿಭಿನ್ನ ಮಾತು, ನೇರ ನಡೆನುಡಿ, ಹಿಂದುತ್ವದ ಚಿಂತನೆಗಳಿಂದ ಫೈರ್ ಬ್ರ್ಯಾಂಡ್ ರಾಜಕಾರಣಿ ಎಂದೇ ಗುರುತಿಸಿಕೊಂಡವರು ಯತ್ನಾಳ್. ರಾಜಕೀಯವನ್ನೇ ಹಾಸಿ ಹೊದ್ದು ಮಲಗಿರುವ ವಿಜಯಪುರ ಜಿಲ್ಲೆಯ ಪಾಟೀಲರ ಕದನ ಕಣವನ್ನ ದಾಟಿಕೊಂಡು ದಿಲ್ಲಿಯವರೆಗೆ ಹೋದ ಯತ್ನಾಳ್ಗೆ ಕರ್ನಾಟಕ ರಾಜಕೀಯ ವಲಯದಲ್ಲಿ ಹೇಳಿಕೊಳ್ಳುವಂತ ಸ್ಥಾನಮಾನ ಸಿಕ್ಕಿಲ್ಲ. ತಮ್ಮ ಪಕ್ಷದಲ್ಲೇ ಇವರಿಗೆ ವಿರೋಧಿಗಳು ಇದ್ದಾರೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಮಾತಿನಿಂದಲೇ ಗಮನ ಸೆಳೆಯುವ ಯತ್ನಾಳ್ ರಾಜಕೀಯ ಗದ್ದುಗೆ ಗುದ್ದಾಟದಲ್ಲಿ ಮುಂಚೂಣಿಯಲ್ಲಿರುವ ರಾಜಕಾರಣಿ. ರಾಜಕೀಯದ ಜೊತೆ ಉದ್ಯಮದಲ್ಲಿ ಯತ್ನಾಳ್ ಮುಂದೆ. ಹೌದು, ಯತ್ನಾಳ್ ರಾಜಕೀಯದ ಜೊತೆಗೆ ಸಹಕಾರ, ಬ್ಯಾಂಕಿಂಗ್ ಜೊತೆಗೆ ಉದ್ಯಮದಲ್ಲೂ ಯತ್ನಾಳ್ ಮುಂಚೂಣಿಯಲ್ಲಿ ಇದ್ದಾರೆ. ದೇಸಿ ಹಸುಗಳ ಸಾಕಣೆ ಮೂಲಕವೂ ಹೈನುಗಾರಿಕೆಯಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಸಾಮಾನ್ಯನಿಂದ ಸಂಸತ್ವರೆಗೆ ಯತ್ನಾಳ್ ಹೆಜ್ಜೆ. ವಿಜಯಪುರದ ಸಾಮಾನ್ಯ ಯತ್ನಾಳ ಕುಟುಂಬದಲ್ಲಿ ಜನಿಸಿದವರು ಬಸನಗೌಡ. 90ರ ದಶಕದಲ್ಲಿ ಹೊಸ ತಲೆಮಾರಿನ ರಾಜಕಾರಣಿಗಳ ಪ್ರವರ್ಧಮಾನಕ್ಕೆ ಬಂದವರಲ್ಲಿ ಯತ್ನಾಳ್ ಕೂಡ ಒಬ್ರು. ಹೊಸ ಮುಖಗಳಿಗೆ ಬಿಜೆಪಿ ಅವಕಾಶ ನೀಡಿದಾಗ ಮೊದಲ ಬಾರಿಗೆ 1994ರಲ್ಲಿ ವಿಜಯಪುರ ಕ್ಷೇತ್ರದಿಂದ ಗೆದ್ದವರು ಯತ್ನಾಳ್. ನಾಯಕತ್ವದ ಗುಣ, ಮಾತುಗಾರಿಕೆ ಇದ್ದುದರಿಂದ ನಾಯಕರ ಗೆಳೆತನ ಇವರಿಗೆ ಬೇಗನೆ ದೊರೆಯಿತು. ಯತ್ನಾಳ್ ಅವರು 1994ರಲ್ಲೇ ರಾಜಕೀಯ ಬದುಕನ್ನ ಆರಂಭಿಸಿದ್ರು. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಈ ಚುನಾವಣೆಯಲ್ಲಿ ವಿಜಯಪುರ ಕ್ಷೇತ್ರದಿಂದ ಆಯ್ಕೆಯಾದರು. 1999ರ ಲೋಕಸಭಾ ಚುನಾವಣೆಯಲ್ಲಿ ವಿಜಯಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಮತ್ತೆ ಆಯ್ಕೆಯಾದರು. 8 ಸೆಪ್ಟೆಂಬರ್ 2003ರಿಂದ 16 ಮೇ 2004ರವರೆಗೆ ಕೇಂದ್ರದಲ್ಲಿ ರೈಲ್ವೆ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದರು. ಅವರು 2004ರಲ್ಲಿ ಲೋಕಸಭೆಗೆ ಮರು ಆಯ್ಕೆಯಾದರು. ನಂತರ ಬಿಜೆಪಿಯ ಹಿರಿಯ ನಾಯಕರೊಂದಿಗೆ ಸೃಷ್ಟಿಸಿಕೊಂಡಿದ್ದ ಭಿನ್ನಾಭಿಪ್ರಾಯಗಳಿಂದ ಯತ್ನಾಳ್ ಬಿಜೆಪಿ ಬಿಡುವ ಸನ್ನಿವೇಶ ನಿರ್ಮಾಣವಾಯಿತು. 2010ರಲ್ಲಿ ಜನತಾದಳ ಅಂದ್ರೆ ಜೆಡಿಎಸ್ ಅನ್ನ ಸೇರ್ಪಡೆಗೊಂಡರು. 2013ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಜೆಡಿಎಸ್ ಅಭ್ಯರ್ಥಿಯಾಗಿ ವಿಜಯಪುರ ಕ್ಷೇತ್ರದಿಂದ ಸ್ಪರ್ಧಿಸಿದರು. ಈ ಚುನಾವಣೆಯಲ್ಲಿ ಅವರು ಸೋಲನ್ನ ಅನುಭವಿಸಿದರು. ಅದೇ ವರ್ಷದಲ್ಲಿ ಜೆಡಿಎಸ್ ತೊರೆದು ಮತ್ತೆ ಬಿಜೆಪಿಯನ್ನ ಸೇರ್ಪಡೆಯಾದರು. 2015ರಲ್ಲಿ ಕರ್ನಾಟಕ ವಿಧಾನ ಪರಿಷತ್ ವಿಜಯಪುರ ಸ್ಥಳೀಯ ಪ್ರಾಧಿಕಾರಿಗಳ ಅವಳಿ ಕ್ಷೇತ್ರಗಳಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದರು. ಇದು ಬಿಜೆಪಿ ನಾಯಕರ ಅಸಮಾಧಾನಕ್ಕೆ ಕಾರಣವಾಯಿತು. ಈ ಹಿನ್ನೆಲೆಯಲ್ಲಿ ಅವರನ್ನ 6 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದಿಂದ ಹೊರಹಾಕಲಾಯಿತು. ಮತ್ತೆ ಅಂದ್ರೆ 2018ರಲ್ಲಿ ಬಿಜೆಪಿಯಿಂದ ವಿಧಾನಸಭಾ ಚುನಾವಣೆಗೆ ಅವರು ಸ್ಪರ್ಧಿಸಿದ್ರು. ವಿಜಯಪುರ ಕ್ಷೇತ್ರದಿಂದ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಗೆದ್ದ ಒಬ್ಬರೇ ಒಬ್ಬ ಬಿಜೆಪಿ ಶಾಸಕ ಅಂದ್ರೆ ಅದು ಯತ್ನಾಳ್. ಆದ್ರೂ ಇವರಿಗೆ ಪ್ರಮುಖ ಹುದ್ದೆಯನ್ನು ರಾಜ್ಯದಲ್ಲಿ ಸಿಕ್ಕಿಲ್ಲ. ತನಗೆ ಎಂಥ ಹುದ್ದೆ ಕೊಟ್ಟರೂ ನಿಭಾಯಿಸುವ ತಾಕತ್ತು ಇದ್ರೂ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಉನ್ನತ ಹುದ್ದೆಗಳು 2 ದಶಕದಿಂದ ದೊರೆತಿಲ್ಲ. ನೇರ ನುಡಿಯಿಂದ ಪಕ್ಷದಲ್ಲಿ ವಿರೋಧ. ಯತ್ನಾಳ್ ಜೊತೆ ಶಾಸಕರಾಗಿ ಆಯ್ಕೆಯಾಗಿದ್ದ ಜಗದೀಶ್ ಶೆಟ್ಟರ್, ಸದಾನಂದಗೌಡ ಅವರು ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿ ಸ್ಥಾನ ಸೇರಿ ಹಲವು ಹುದ್ದೆಗಳನ್ನು ನಿಭಾಯಿಸಿದರು.
ಈ ಹುದ್ದೆ ವಿಚಾರಗಳ ಪ್ರಸ್ತಾಪ ಬಂದಾಗ ಯತ್ನಾಳ್ ಅವರ ಹೆಸರು ಕೂಡ ಪ್ರಸ್ತಾಪವಾಗಿದ್ದೂ ಇದೆ. ಆದರೆ ಅವರ ನೇರ ಮತ್ತು ನಿಷ್ಠೂರ ನುಡಿಗಳು, ಪಕ್ಷದ ಉನ್ನತ ನಾಯಕರೊಂದಿಗಿನ ನಿರಂತರ ಭಿನ್ನಾಭಿಪ್ರಾಯದ ನಡೆಗಳು ಅವರಿಗೆ ಮುಳುವಾಗ್ತಾ ಇದೆ. ಹೀಗಾಗಿ 30 ದಶಕದಿಂದ ರಾಜ್ಯ ರಾಜಕಾರಣದಲ್ಲಿ ಇದ್ಕೊಂಡು ಉನ್ನತ ಸ್ಥಾನ ಅಲಂಕರಿಸಲು ಅವರಿಗೆ ಆಗ್ತಿಲ್ಲ. ಮಾತಿನಿಂದ ತನಗೆ ಬರುವ ಅವಕಾಶಗಳು ಕೈತಪ್ಪಿ ಹೋಗ್ತಾವೆ. ಮುಖ್ಯಮಂತ್ರಿ ರೇಸ್ನಲ್ಲಿದ್ದರೂ ಸಿಗಲಿಲ್ಲ ಅವಕಾಶ. ಕಳೆದ ಅವಧಿಯಲ್ಲಿ ಯಡಿಯೂರಪ್ಪ ಅವರನ್ನ ಬದಲಾಯಿಸಿದಾಗ ಮುಖ್ಯಮಂತ್ರಿ ಯಾರಾಗಬೇಕು ಎಂದಾಗ ಯತ್ನಾಳ್ ಹೆಸರು ಮುಂಚೂಣಿಯಲ್ಲಿತ್ತು. ಹೈಕಮಾಂಡ್ನ ನಾಯಕರು ಯತ್ನಾಳ್ ಹೆಸರು ಪ್ರಸ್ತಾಪಿಸಿದರು. ಆದರೆ ಯಡಿಯೂರಪ್ಪನವರ ಕೆಂಗಣ್ಣಿಗೆ ಗುರಿಯಾಗಿ ಅವಕಾಶ ವಂಚಿತರಾಗಬೇಕಾಯಿತು. ಈಗ ಪ್ರತಿಪಕ್ಷ ನಾಯಕ ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಯತ್ನಾಳ್ ವಕ್ಫ್ ವಿರುದ್ಧ ದೊಡ್ಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ತನ್ನದೇ ಬಣದ ಜೊತೆ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ತೊಡೆತಟ್ಟಿದ್ದಾರೆ. ಬಿಜೆಪಿ ನಾಯಕರನ್ನೇ ಟೀಕಿಸುವ ಯತ್ನಾಳ್. ಬಸನಗೌಡ ಪಾಟೀಲ್ ಯತ್ನಾಳ್ ಅವರದ್ದು ವಿವಾದಿತ ವ್ಯಕ್ತಿತ್ವವೆಂದೇ ಹೇಳಬಹುದು. ರಾಜ್ಯ ಬಿಜೆಪಿ ನಾಯಕರಾದ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರ ವಿಜೇಂದ್ರರ ಕಟು ಟೀಕಾಕಾರರಾಗಿ ಯತ್ನಾಳ್ ಮನೆಮಾತಾಗಿದ್ದಾರೆ. ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಸಚಿವ ಮುರುಗೇಶ್ ನಿರಾಣಿ ಅವರ ಬದ್ಧ ವೈರಿ ಎಂದೇ ಯತ್ನಾಳ್ ಗುರುತಿಸಿಕೊಂಡಿದ್ದಾರೆ. ಕೋಮುಗಳಿಗೆ ಸಂಬಂಧಿಸಿದಂತೆ ವಿವಾದಿತ ಹೇಳಿಕೆಗಳನ್ನು ನೀಡುವ ಯತ್ನಾಳ್ ಹಿಂದೂ ಸಂಘಟನೆಗಳಿಗೆ ಪ್ರೀತಿ ಪಾತ್ರರು. ಈಗ ವಕ್ಫ್ ಮೂಲಕ ತೊಡೆ ತಟ್ಟಿದ್ದು ಜನಗಳಿಗೆ ಹತ್ತಿರವಾಗ್ತಾ ಇದ್ದಾರೆ. ಆದರೆ ಪಕ್ಷದಿಂದ ದೂರ ಆಗ್ತಾ ಇದ್ದಾರೆ. ನಮಸ್ಕಾರ.